ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ವೇದಿಕೆ ಆಗಬೇಕಾಗಿದ್ದ ವಿಧಾನಮಂಡಲದ ಅಧಿವೇಶನ ಗದ್ದಲಕ್ಕೆ, ವಿಧೇಯಕದ ಪ್ರತಿಗಳನ್ನು ಹರಿದು ತೂರಾಡೋದಕ್ಕೆ ಸ್ಪೀಕರ್ ಮೇಲೆ ಕಾಗದದ ಚೂರುಗಳನ್ನು ಎಸೆದ ಘಟನೆಗೆ ಸಾಕ್ಷಿಯಾಗಿದೆ. ಒಂದು ಕಾಲ ಇತ್ತು, ಕರ್ನಾಟಕದ ರಾಜಕಾರಣದ ಬಗ್ಗೆ, ಇಲ್ಲಿನ ನಾಯಕರ ಘನತೆ ಗೌರವಗಳ ಬಗ್ಗೆ ಇಡೀ ದೇಶ ಮಾತಾಡ್ತಾ ಇತ್ತು. ಈ ನೆಲದ ನಾಯಕರ ರಾಜಕೀಯ ಪ್ರೌಢಿಮೆ, ಪ್ರಬುದ್ಧತೆ, ವಾಕ್ಚಾತುರ್ಯ ದೇಶದ ಗಮನವನ್ನು ಸೆಳೆದಿತ್ತು. ಅಂಥ ರಾಜ್ಯದಲ್ಲಿ ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಭ್ರಷ್ಟಾಚಾರ, ಕುತಂತ್ರ, ಬ್ಲಾಕ್ ಮೇಲ್, ಅಡ್ಜಸ್ಟ್ಮೆಂಟ್, ಹನಿ ಟ್ರ್ಯಾಪ್, ದ್ವೇಷ, ಅಸಭ್ಯ ಪದಜಾಲ. ಮೊನ್ನೆ ಸಚಿವೆ ಹಾಗೂ ಶಾಸಕರ ನಡುವಿನ ಜಟಾಪಟಿಯನ್ನ ನೋಡಿದ್ವಿ. ಸದನದ ಘನತೆ ಗಟಾರದ ಪಾಲಾಯಿತು. ಈಗ ಈ ರಾಜ್ಯದ ಸಚಿವರೇ ಸದನದಲ್ಲಿ ನಿಂತ್ಕೊಂಡು ನನ್ನ ವಿರುದ್ಧ ಹನಿ ಟ್ರ್ಯಾಪ್ಗೆ ಪ್ರಯತ್ನ ನಡೆದಿದೆ ಅಂತ ಹೇಳಿ ಅದನ್ನ ತನಿಖೆಗೆ ಒಪ್ಪಿಸಿ ಅಂತ ಕೇಳಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ನಮ್ಮಲ್ಲಿ ಬಿಡುಗಡೆ ಆಗ್ತಾ ಇರೋ ಸಿಡಿಗಳು, ಪೆನ್ ಡ್ರೈವ್ಗಳ ಹಿಂದೆ ಯಾರಿದ್ರೋ ಅವರೇ ಈ ಹನಿ ಟ್ರ್ಯಾಪ್ ಹಿಂದೆ ಕೂಡ ಇದ್ದಾರೆ ಅನ್ನೋ ತರದ ಆರೋಪಗಳನ್ನ ಸಚಿವರು ಮಾಡಿದ್ದಾರೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಈ ಹನಿ ಟ್ರ್ಯಾಪ್ ಜಾಲದ ಹಿಂದೆ ಕೂಡ ಆಡಳಿತಾರೂಢ ಪಕ್ಷದ ಪ್ರಭಾವಿ ನಾಯಕರ ನೆರಳಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ರಾಜ್ಯದ ರಾಜಕಾರಣ ಎಲ್ಲಿಗೆ ಬಂತು? ಏನಿದು ರಾಜ್ಯದ ಮಾನ ಕಳಿತಿರೋ ಘಟನೆ? ಈ ಹನಿ ಟ್ರ್ಯಾಪ್ ಆರೋಪಗಳಿಗೆ ತುತ್ತಾಗ್ತಾ ಇರೋದು ಯಾರು? ಬನ್ನಿ ನೋಡೋಣ. ಗೆಳೆಯರೆ, ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಅನ್ನೋದು ದೊಡ್ಡ ಸದ್ದು ಮಾಡ್ತಾ ಇದೆ. ಇವತ್ತು ವಿಧಾನಸಭೆಯಲ್ಲಿ ಈ ವಿಚಾರ ಭಾರಿ ಚರ್ಚೆಗೆ ಗ್ರಾಸ ಆಯಿತು. ಬಿಜೆಪಿ ನಾಯಕರು ಸಿಡಿಗಳನ್ನ ಹಿಡ್ಕೊಂಡು ಪ್ರತಿಭಟನೆಗಳನ್ನ ಮಾಡಿದ್ರು. ಸಹಕಾರಿ ಸಚಿವ ರಾಜಣ್ಣ ತಮ್ಮ ವಿರುದ್ಧ ಒಂದು ಹನಿ ಟ್ರ್ಯಾಪ್ ಸಂಚು ನಡೆದ ಬಗ್ಗೆ ಸದನದಲ್ಲಿ ಹೇಳಿದ್ರು. ಶಾಸಕರು, ಕೇಂದ್ರ ಸಚಿವರು, ನ್ಯಾಯಾಧೀಶರನ್ನು ಕೂಡ ಮಧುಬಲೆಗೆ ಬೀಳಿಸುವ ಪ್ರಯತ್ನ ನಡೆದಿದೆ ಅನ್ನೋ ರಾಜಣ್ಣ ಅವರ ಮಾತು ನಿಜಕ್ಕೂ ದಿಗ್ಭ್ರಮೆಯನ್ನು ಉಂಟು ಮಾಡೋ ವಿಷಯ ಆಗಿತ್ತು. ಹೀಗಾಗಿ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ರು. ಇದು ಸದನದಲ್ಲಿ ಕೋಲಾಹಲಕ್ಕೆ ಕಾರಣ ಆಯಿತು. ಈ ವೇಳೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಯಾರನ್ನೂ ಕಾಪಾಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಆದರೆ ನಿಜಕ್ಕೂ ಈ ಪ್ರಕರಣದ ತನಿಖೆ ಸರಿಯಾದ ದಿಕ್ಕಲ್ಲಿ ಹೋಗುತ್ತಾ? ಇದು ಈಗ ಕುತೂಹಲವನ್ನ ಉಂಟು ಮಾಡ್ತಾ ಇರೋ ಪ್ರಶ್ನೆ. ಗೆಳೆಯರೆ, ಕಳೆದ ಕೆಲ ವರ್ಷಗಳಿಂದ ರಾಜ್ಯದಲ್ಲಿ ಸಿಡಿಗಳು, ಪೆನ್ ಡ್ರೈವ್ಗಳದ್ದೇ ಸುದ್ದಿ ಮತ್ತು ಸದ್ದು. ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ಒಂದು ಸಿಡಿ ಹೊರಬಿತ್ತು. ಇದರ ಹಿಂದಿರೋ ಮಹಾನಾಯಕ ಯಾರು ಅನ್ನೋದು ನನಗೆ ಗೊತ್ತಿದೆ ಅಂತ ಜಾರಕಿಹೊಳಿ ಹೇಳಿದ್ರು. ಅಲ್ಲಿ ಜಾರಕಿಹೊಳಿ ಅವರ ನೈತಿಕತೆಯ ಮಟ್ಟವನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಆ ಸಿಡಿ ಮಾಡಿಸಿದ್ದು ಯಾರು ಅನ್ನೋ ಬಗ್ಗೆ ಒಂದು ಸರಿಯಾದ ತನಿಖೆಯನ್ನ ನಡೆಸಿದ್ದಿದ್ರೆ ಸಿಡಿ ಸಂಸ್ಕೃತಿ ಒಂದು ಹಂತಕ್ಕೆ ಅಲ್ಲಿಗೆ ನಿಂತು ಹೋಗ್ತಾ ಇತ್ತೋ ಏನೋ. ಆದ್ರೆ ಹಾಗಾಗ್ಲಿಲ್ಲ. ರಮೇಶ್ ಜಾರಕಿಹೊಳಿ ಸಿಡಿ ಬಂದಾಗ ಅವರ ವಿರೋಧಿಗಳು ಖುಷಿ ಪಟ್ಟರು. ಆದ್ರೆ ಸಿಡಿಕೆ ಪೀಛೆ ಕೌನ್ ಹೇ ಅನ್ನೋ ಬಗ್ಗೆ ತನಿಖೆ ನಡೀಲಿಲ್ಲ. ಅದಾದ ನಂತರ ಬಹಿರಂಗಗೊಂಡಿದ್ದು ಮತ್ತು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದು ಪ್ರಜ್ವಲ್ ರೇವಣ್ಣ ಕಾಂಡ. ಅದಂತೂ ಅತ್ಯಂತ ಹೇಯ ಮತ್ತು ಪೈಶಾಚಿಕ. ಅವತ್ತು ಕೂಡ ಆ ವಿಡಿಯೋಗಳನ್ನು ಬಿಡುಗಡೆ ಮಾಡಿದವರು ಆ ಹೆಣ್ಣು ಮಕ್ಕಳ ಬದುಕುಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಆ ವಿಡಿಯೋಗಳನ್ನು ಬಿಡುಗಡೆ ಮಾಡದೆ ಕೂಡ ಪ್ರಜ್ವಲ್ ವಿರುದ್ಧ ಕಾನೂನು ಕ್ರಮಕ್ಕೆ ಅವಕಾಶ ಇತ್ತು. ಆದರೆ ಹಾಗಾಗಲಿಲ್ಲ. ಚುನಾವಣೆಯ ಸಮಯದಲ್ಲಿ ವಿಡಿಯೋಗಳ ಬಿಡುಗಡೆ ಆಯಿತು. ಯಾರಿಗೆ ಆ ಚುನಾವಣೆಯ ಲಾಭ ಆಗಬೇಕಿತ್ತೋ ಅವರೆಲ್ಲ ವಿಡಿಯೋಗಳನ್ನು ಹಂಚಿಕೊಂಡ್ರು, ಅದರ ಬಗ್ಗೆ ಮಾತಾಡಿದ್ರು, ವಿಡಿಯೋ ಬಿಡುಗಡೆಯ ಹಿಂದಿದ್ದವರನ್ನ ಸಮರ್ಥಿಸಿಕೊಂಡ್ರು. ಆದರೆ ಆ ಯಾರಿಗೂ ಅಲ್ಲಿ ಕಾಣಿಸಿಕೊಂಡ ಹೆಣ್ಣು ಮಕ್ಕಳ ಕುಟುಂಬಗಳು, ಆನಂತರ ಅವರ ಸಾಮಾಜಿಕ ಬದುಕುಗಳು ಏನಾಗಬಹುದು ಅನ್ನೋ ಬಗ್ಗೆ ಯೋಚನೆ ಕೂಡ ಬರಲೇ ಇಲ್ಲ. ಅಟ್ಲೀಸ್ಟ್ ಆ ಹೆಣ್ಣು ಮಕ್ಕಳ ಮುಖಗಳನ್ನು ತೋರಿಸಬಾರ್ದು, ಅದನ್ನು ಬ್ಲರ್ ಮಾಡಬೇಕು ಅನ್ನೋ ಕನಿಷ್ಠ ಜ್ಞಾನ ಕೂಡ ಅಲ್ಲಿರಲಿಲ್ಲ. ಅವರ ಮನೆಯ ಹೆಣ್ಣು ಮಕ್ಕಳೇ ಆಗಿದ್ರೆ ಹಿಂಗೆ ಮಾಡ್ತಿದ್ರ ಅಂತ ನಾನು ಕೇಳೋದಕ್ಕೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಯಾರ ಮನೆಯ ಹೆಣ್ಣು ಮಗಳಿಗೂ ಹಂಗಾಗಬಾರ್ದು. ಅವತ್ತು ಕೂಡ ಈ ನಾಡಿನ ಸಭ್ಯ, ಸುಸಂಸ್ಕೃತ ಅಂತ ಕರೆಸಿಕೊಳ್ಳಲ್ಪಡುವ ನಾಯಕರು ಯಾರೂ ಕೂಡ ಇದು ಸರಿಯಲ್ಲ ಅಂತ ಹೇಳೋದಕ್ಕೆ ಹೋಗಲೇ ಇಲ್ಲ. ಆ ಕುಕೃತ್ಯದ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಿದ್ದು ಅವ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ. ಇದಾದ ಮೇಲೆ ರಾಜರಾಜೇಶ್ವರಿ ನಗರದ ಶಾಸಕ ಹಾಗೂ ಮಾಜಿ ಸಚಿವ ಮುನಿರತ್ನ ವಿರುದ್ಧ ಕೂಡ ಇಂಥದ್ದೇ ಆರೋಪ ಕೇಳಿಬಂತು. ಈಗ ಸಹಕಾರಿ ಸಚಿವ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ, ಇತ್ತೀಚೆಗೆ ತೀವ್ರ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡ್ತಾ ಇದ್ದ, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಆಗೋದಕ್ಕೆ ನಾನು ಕೂಡ ರೆಡಿ ಇದ್ದೀನಿ ಅಂತ ಬಹಿರಂಗವಾಗಿ ತೊಡೆ ತಟ್ತಾ ಇದ್ದ KN ರಾಜಣ್ಣ ನನ್ನನ್ನ ಕೂಡ ಮಧುಬಲೆಗೆ ಸಿಗಿಸುವ ಪ್ರಯತ್ನ ನಡೀತು ಅಂತ ಸದನದಲ್ಲೇ ಬಹಿರಂಗಪಡಿಸಿದ್ದಾರೆ. ಗೆಳೆಯರೆ, ಇಲ್ಲಾಗಿದ್ದೇನು ಅಂದ್ರೆ ಇತ್ತೀಚೆಗೆ ತುಮಕೂರಿನ ಇಬ್ಬರು ಸಚಿವರು ಹನಿ ಟ್ರ್ಯಾಪ್ಗೆ ಬಿದ್ದಿದ್ದಾರೆ ಅನ್ನೋ ಸುದ್ದಿ ಸಣ್ಣಗೆ ಹರಿದಾಡೋದಕ್ಕೆ ಶುರುವಾಯಿತು. ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಅಂದ್ರೆ ಒಂದು ಡಾಕ್ಟರ್ ಪರಮೇಶ್ವರ್, ಅವರು ಗೃಹ ಸಚಿವರಾಗಿದ್ದಾರೆ. ಎರಡನೇದು KN ರಾಜಣ್ಣ, ಅವರು ಸಹಕಾರಿ ಸಚಿವ. ಈ ಸುದ್ದಿಗೆ ರೆಕ್ಕೆ ಪುಕ್ಕ ಬರೋ ಹೊತ್ತಲ್ಲೇ
ಕೆಲ ಸೋಷಿಯಲ್ ಮೀಡಿಯಾ ಪೇಜುಗಳಲ್ಲಿ ರಾಜಣ್ಣ ಅವರ ಫೋಟೋ ಹರಿದಾಡೋದಕ್ಕೆ ಶುರುವಾಯಿತು. ಅಷ್ಟೊತ್ತಿಗಾಗಲೇ ರಾಜಣ್ಣ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ಮಾಡಿ ಆಗಿತ್ತು. ನಾನು ಅಧ್ಯಕ್ಷ ಸ್ಥಾನಕ್ಕೆ ರೆಡಿ ಇದ್ದೀನಿ ಅಂತೆಲ್ಲ ಹೇಳಿ ಕೂಡ ಆಗಿತ್ತು. ರಾಜಣ್ಣ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅನ್ನೋ ಅನುಮಾನ ಅವರು, ಹಾಗೆ ಅವರ ಫೋಟೋ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಅಷ್ಟೊತ್ತಿಗೆ ವಿಧಾನಮಂಡಲದ ಅಧಿವೇಶನ ಕೂಡ ಶುರುವಾಗಿತ್ತು. ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಆಯಿತು. ಅದರ ಬಗ್ಗೆ ಚರ್ಚೆಗಳು ಶುರುವಾದವು. ಇದೇ ಸಂದರ್ಭದಲ್ಲಿ ಮೊನ್ನೆ ಮಾರ್ಚ್ 20ನೇ ತಾರೀಕು ಬಿಜೆಪಿಯ ರೆಬಲ್ ಸ್ಟಾರ್ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಗಂಭೀರ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಮಹಾನ್ ನಾಯಕರೊಬ್ಬರು ಸಿಎಂ ಆಗಬೇಕು ಅನ್ನೋ ಕನಸಿಟ್ಟುಕೊಂಡು ಸಹಕಾರ ಸಚಿವರ ದನಿಯನ್ನ ಅಡಗಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ರಾಜಣ್ಣ ಅವರನ್ನ ಹನಿ ಟ್ರ್ಯಾಪ್ಗೆ ಬೀಳಿಸೋದಕ್ಕೆ ಯತ್ನಗಳು ನಡೆದಿವೆ ಅಂತ ಯತ್ನಾಳ್ ಹೇಳಿದ್ರು. ಆಗ ಸದನದಲ್ಲೇ ಇದ್ದ ರಾಜಣ್ಣ, ಯತ್ನಾಳ್ ಅವರು ನನ್ನ ಹೆಸರನ್ನ ತಗೊಂಡಿರೋದ್ರಿಂದ ನಾನು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯತ್ನಾಳ್ ಹೇಳಿರೋದು ಸುಳ್ಳಲ್ಲ. ನನ್ನ ವಿರುದ್ಧ ಇಂಥದ್ದೊಂದು ಷಡ್ಯಂತ್ರ ನಡೆದಿದೆ, ಹನಿ ಟ್ರ್ಯಾಪ್ಗೆ ಪ್ರಯತ್ನ ಕೂಡ ಆಗಿದೆ. ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ನಡೆಸಬೇಕು ಅಂತ ಗೃಹ ಸಚಿವರನ್ನ ಕೇಳಿಕೊಳ್ತೀನಿ, ಹಾಗೆ ಲಿಖಿತ ದೂರನ್ನು ಕೂಡ ಕೊಡ್ತೀನಿ ಅಂತ ರಾಜಣ್ಣ ಹೇಳಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಪರಮೇಶ್ವರ್, ರಾಜಣ್ಣ ಅವರು ಲಿಖಿತ ದೂರನ್ನ ಕೊಡ್ತೀನಿ ಅಂತಿದ್ದಾರೆ, ಹೀಗಾಗಿ ಈ ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆಗೆ ನಾನು ಆದೇಶಿಸ್ತೀನಿ ಅಂತ ಹೇಳಿದ್ರು. ಇದೆಲ್ಲವೂ ಕೂಡ ಒಂಥರ ಸ್ಕ್ರಿಪ್ಟೆಡ್ ಥರ ಒಂದಷ್ಟು ಜನಕ್ಕೆ ಅನ್ನಿಸ್ತಾ ಇತ್ತು. ಇಷ್ಟಾಗ್ತಿದ್ದಂತೆ ಬಿಜೆಪಿಯ ಸುನಿಲ್ ಕುಮಾರ್ ಹಾಗೂ ಮುನಿರತ್ನ ಈ ವಿಷಯದ ಬಗ್ಗೆ ಮಾತಾಡಿದರು. ಅಲ್ಲಿಗೆ ಮಾರ್ಚ್ 20 ಮುಗೀತು. ಆದರೆ ಸದನದಲ್ಲಿ ಸುನಿಲ್ ಬಗ್ಗೆ ಮಾತಾಡುವಾಗ ಬಿಜೆಪಿಯ ಇನ್ನಿತರ ನಾಯಕರ ಬೆಂಬಲ ಸರಿಯಾಗಿ ಸಿಗಲಿಲ್ಲ ಅನ್ನೋ ಆರೋಪವೊಂದು ಪಕ್ಷದ ಒಳಗೆ ಶುರುವಾಯಿತು. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ದೊಡ್ಡ ಅಸ್ತ್ರ ಒಂದು ಕೈಗೆ ಸಿಕ್ಕಿದ್ರೂ ಕೂಡ ಪ್ರತಿಪಕ್ಷಗಳ ನಾಯಕರದನ್ನು ಬಳಸ್ಕೊಳ್ಳೋದ್ರಲ್ಲಿ ವಿಫಲವಾಗ್ತಿದ್ದಾರೆ ಅನ್ನೋ ಬಗ್ಗೆ ಬಿಜೆಪಿಯಲ್ಲೇ ಒಂದಷ್ಟು ಭಿನ್ನ ದನಿಗಳು ಕೇಳಿಬಂದವು. ಕಡೆಗೆ ಮೇಲಿಂದ ಯಾರು ತೀರ್ಥ ಬಿಟ್ಟರೋ ಬಿಡಿಸಿದ್ರೋ, ಯಾರ ಕಿವಿ ಯಾರು ಹಿಂಡಿದ್ರೋ ಅಂತೂ ಮಾರ್ಚ್ 21ನೇ ತಾರೀಕು ಸದನದಲ್ಲಿ ಬಿಜೆಪಿಯ ಸದಸ್ಯರು ಆವೇಶಭರಿತರಾಗಿ ಸ್ಪೀಕರ್ ಮುಂದೆ ಬಾವಿಯಲ್ಲಿ ಜಮಾಯಿಸಿ ಘೋಷಣೆ ಕೂಗೋದಕ್ಕೆ, ಸಿಡಿಗಳನ್ನು ತೋರಿಸೋದಕ್ಕೆ, ಪೇಪರ್ಗಳನ್ನು ಹರಿದು ಸ್ಪೀಕರ್ ಮೇಲೆ ಎಸೆಯೋದಕ್ಕೆ ಶುರು ಮಾಡಿದರು. ಗೆಳೆಯರೆ, ಇಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರೋ ಪ್ರಕಾರ ರಾಜಣ್ಣ ಅವರನ್ನ 2 ಬಾರಿ ಹನಿ ಟ್ರ್ಯಾಪ್ಗೆ ಕೆಡುವುದಕ್ಕೆ ಪ್ರಯತ್ನ ಮಾಡಲಾಯ್ತಂತೆ. ಆದರೆ ಇದರ ಬಗ್ಗೆ ಅವರಿಗೆ ಗೊತ್ತಾಗ್ತಿದ್ದಂತೆ ಅವರು ಎಚ್ಚೆತ್ತುಕೊಂಡ್ರಂತೆ. ಇನ್ನು ಕೆಲ ಮೂಲಗಳು ಹೇಳೋ ಪ್ರಕಾರ ಹನಿ 3ನೇ ಬಾರಿಗೆ ಸಚಿವರ ಕಚೇರಿಗೆ ಬಂದಾಗ ಅದನ್ನು ಹಿಡಿಯಲಾಯಿತು. ಅದಕ್ಕಾಗಿ ನಿಯೋಜನೆಗೊಂಡಿದ್ದ ತಂಡವನ್ನು ಕೂಡ ಸಚಿವರ ಬೆಂಬಲಿಗರು ಹಿಡಿಕೊಂಡ್ರು. ಅಲ್ಲಿ ಯುವ ಕಾಂಗ್ರೆಸ್ ನಾಯಕನೊಬ್ಬನಿಗೆ ಈ ಟ್ರ್ಯಾಪ್ ಮಾಡುವ ಕೆಲಸವನ್ನ ಅಸೈನ್ ಮಾಡಲಾಗಿತ್ತು. ಅವನು ತಪ್ಪೊಪ್ಪಿಗೆ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅವನನ್ನ ಬಿಟ್ಟು ಕಳುಹಿಸಲಾಯಿತು ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇವೆ. ಹೀಗೆ ಅಲ್ಲಿ ಹನಿ ಟ್ರ್ಯಾಪ್ ನ ಹಿಂದಿದ್ದವರು ಯಾರು ಅನ್ನೋದನ್ನ ನೇರವಾಗಿ ಹೇಳದೆ ಮಾರ್ಮಿಕವಾಗಿ ಯಾವುದೋ ಒಂದು ಕಡೆಗೆ ಎಲ್ಲರೂ ಬೆಟ್ ಮಾಡ್ತಿದ್ದ ಹೊತ್ತಲ್ಲೇ ಬಿಜೆಪಿಯ ಶಾಸಕ ಮುನಿರತ್ನ ವಿಧಾನಸೌಧದ ಮುಂದೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡ್ತಾ ಈ ಹನಿ ಟ್ರ್ಯಾಪ್ ಹಿಂದಿರೋದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಹೇಳ್ಬಿಟ್ರು. ಇದು ಮುನಿರತ್ನ ಮಾಡ್ತಾ ಇರೋ ಆರೋಪ. ಈ ಹಿಂದಿನ ಹನಿ ಟ್ರ್ಯಾಪ್ ಪ್ರಕರಣಗಳಲ್ಲಿ ಕೂಡ ಡಿ.ಕೆ. ಅವರದ್ದೇ ಹೆಸರು ಕೇಳಿ ಬಂದಿತ್ತು. ಆದರೆ ಆ ಬಗ್ಗೆ ಯಾವ ತನಿಖೆನೂ ಆಗಲಿಲ್ಲ. ಈಗಲೂ ಅಷ್ಟೇ ಇಲ್ಲೊಂದು ತನಿಖೆ ನಡೆದು ಡಿ.ಕೆ. ಇದರ ಹಿಂದಿದ್ದಾರೆ ಅಂತ ಸಾಬೀತಾಗೋವರೆಗೆ ಇದು ಒಂದು ಆರೋಪವಾಗಿರುತ್ತೆ ಅಷ್ಟೇ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿ.ಕೆ. ಶಿವಕುಮಾರ್, ಈ ಬಗ್ಗೆ ಮಾಧ್ಯಮಗಳ ಮುಂದೆ ನಾನು ಮಾತಾಡೋದಿಲ್ಲ, ಹಾಗೇನಾದರೂ ಆಗಿದ್ರೆ ಪೊಲೀಸರಿಗೆ ದೂರು ಕೊಡಲಿ, ತನಿಖೆ ಮಾಡಿಸ್ತೀವಿ ಅಂತ ಹೇಳೋದ್ರ ಮೂಲಕ ತನಿಖೆಯನ್ನ ಮಾಡಿಸೋರು ಕೂಡ ನಾವೇ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಹೀಗೆ ಈ ತನಿಖೆಯ ವಿಚಾರ ಬಹಿರಂಗಗೊಂಡಿದ್ದು ಇದರ ಹಿಂದಿರುವ ಮಹಾನ್ ನಾಯಕ ಯಾರು ಅನ್ನೋದು ಅಧಿಕೃತವಾಗಿ ಸ್ಪಷ್ಟ ಆಗುವುದು ಬಾಕಿ ಇದೆ. ಗೆಳೆಯರೆ, ನಮ್ಮಲ್ಲಿ ಸಮಸ್ಯೆ ಏನು ಗೊತ್ತಾ? ಈ ಹನಿ ಟ್ರ್ಯಾಪ್ನಂಥ ಪ್ರಕರಣಗಳು ನಡೆದಾಗ ಸಂತ್ರಸ್ತರು ಯಾರು ಅನ್ನೋದನ್ನ ನಿರ್ಧಾರ ಮಾಡೋದ್ರಲ್ಲಿ ನಮ್ಮ ಜನ, ವ್ಯವಸ್ಥೆ ಮತ್ತು ಕಾನೂನು ಎಲ್ಲ ಕೂಡ ವಿಫಲ ಆಗಿಬಿಡುತ್ತವೆ. ಈಗ ಯಾರೋ ಒಬ್ಬ ವ್ಯಕ್ತಿ ಯಾರದ್ದೋ ಜೊತೆ ತುಂಬಾ ಖಾಸಗಿ ಕ್ಷಣಗಳನ್ನ ಕಳೆಯುವಾಗ ಅದನ್ನ ಚಿತ್ರಿಸಿ ಅವನನ್ನ ಹೆದರಿಸೋದಕ್ಕೆ ಬಳಕೆ ಮಾಡೋದು ಅಥವಾ ಬಹಿರಂಗಗೊಳಿಸೋದು ಇದೆಯಲ್ಲ, ಇದು ವ್ಯಕ್ತಿಯೊಬ್ಬನ ಖಾಸಗಿತನದ ಉಲ್ಲಂಘನೆ ಮತ್ತು ಅವನ ತೇಜೋವಧೆ ಅಂತ ಪರಿಗಣಿಸಲ್ಪಡಬೇಕು. ವಿದೇಶಗಳಲ್ಲಿ ಖಾಸಗಿತನಕ್ಕೆ ತುಂಬಾನೇ ಮಹತ್ವ ಇದೆ. ಆದರೆ ನಮ್ಮಲ್ಲಿ ಹಾಗಲ್ಲ. ಯಾರದ್ದೋ ಸಿಡಿ ಬಂದರೆ ಅದನ್ನು ಚಪ್ಪರಿಸೋ ಜನಾನೇ ಹೆಚ್ಚು. ಇನ್ನು ಕಾನೂನು, ತನಿಖಾ ಏಜೆನ್ಸಿಗಳು ಇವೆಲ್ಲ ಸಿಡಿಯಲ್ಲಿರುವ ವ್ಯಕ್ತಿಯ ಬಗ್ಗೆ ತನಿಖೆ ಮಾಡೋದಕ್ಕೆ ಹೋಗುತ್ತವೆ ಹೊರತು ಸಿಡಿ ಮಾಡಿದವರ ಬಗ್ಗೆ, ಅದನ್ನು ಬಿಡುಗಡೆ ಮಾಡಿದವರ ಬಗ್ಗೆ ತನಿಖೆ ಆಗೋದು ತುಂಬಾನೇ ಕಡಿಮೆ. ಇನ್ನು ನಮ್ಮ ರಾಜಕಾರಣಿಗಳು ಒಂದು ಸಿಡಿ ಬಿಡುಗಡೆ ಆದಾಗ ನಾಳೆ ನನ್ನದು ಇಂಥದ್ದು ಬರಬಹುದು ಅಂತ ಯೋಚನೆ ಮಾಡೋದಕ್ಕೆ ಹೋಗೋದೇ ಇಲ್ಲ. ಬಿದ್ದವನ ಮೇಲೆ ತಲೆಗೊಂದು ಕಲ್ಲು ಅಂತಾರಲ್ಲ, ಹಾಗೆ ಕಲ್ಲೆಸೀತಾ ಹೋಗ್ತಾರೆ ಹೊರತು ಹೀಗೆ ಸಿಡಿಗಳನ್ನ ಮಾಡಿಸ್ತಾ ಇರೋರು ನಾಳೆ ಸಮಾಜಕ್ಕೆ ಕಂಟಕರಾಗ್ತಾರೆ ಅನ್ನೋದನ್ನ
ಅನ್ನೋದನ್ನ ಯೋಚನೆ ಕೂಡ ಮಾಡೋದಿಕ್ಕೆ ಹೋಗೋದಿಲ್ಲ. ಹನಿ ಸಿಕ್ಕರೆ ಇವ್ರು ಯಾರು ಬಿಡೋರೇನಲ್ಲ. ನಾನೇನು ಶ್ರೀರಾಮಚಂದ್ರ ಅಲ್ಲ ಅಂತ ಮೊನ್ನೆ ರಾಜಣ್ಣ ಅವರೇ ಹೇಳಿಲ್ವೇ? ಈ ಧೈರ್ಯ ಕೂಡ ಸಾಕಷ್ಟು ಜನಕ್ಕಿಲ್ಲ. ಇವರೆಲ್ಲ ಹೇಗೆ ಅಂದ್ರೆ ನಾನವನಲ್ಲ ಅಂತ ಜಾರ್ಕೊಳ್ಳೋ ಭರದಲ್ಲಿ ಸಿಕ್ಕಾಕೊಂಡವನನ್ನು ಬಲಿ ಕೊಡೋದಿಕ್ಕೆ ಹೋಗ್ತಾರೆ. ಇಲ್ಲಿ ಈ ಬಾರಿ ಸಿಡಿ ಮಾಡಿಸಿಕೊಂಡವರ ಸಂಖ್ಯೆ ದೊಡ್ಡದಿದೆ. ರಾಜಣ್ಣ ಹೇಳ್ತಿರೋ ಪ್ರಕಾರ ಆಡಳಿತ ಹಾಗೂ ಪ್ರತಿಪಕ್ಷಗಳ ಸದಸ್ಯರು, ಕೇಂದ್ರದ ನಾಯಕರು ಹೀಗೆ ಸುಮಾರು 48ಕ್ಕೂ ಹೆಚ್ಚು ಸಿಡಿಗಳು ಮಾಡಲ್ಪಟ್ಟಿವೆಯಂತೆ. ಇದರ ಅರ್ಥ ಹನಿ ಟ್ರ್ಯಾಪ್ ಮೂಲಕ ಮಹಾನಾಯಕರು ತಮಗೆ ಬೇಕಾದ ಎಲ್ಲರನ್ನ ಬಗ್ಗಿಸಿಕೊಳ್ಳುವ, ಬ್ಲಾಕ್ ಮೇಲ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ರಾಜಣ್ಣ ಅವರು ಮಾಡ್ತಾ ಇರೋ ಆರೋಪ. ಇನ್ನು ಈ ಬಾರಿ ಈಗಾಗಲೇ ಸಿಡಿ ಬಿಡುಗಡೆ ಮಾಡಿಸಿಕೊಂಡವರು ಮತ್ತು ಅವರ ಜೊತೆ ಸಂಬಂಧವಿರುವವರು ದೊಡ್ಡ ದನಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಯಾವ ರಾಜಕೀಯ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಈ ಹನಿ ಟ್ರ್ಯಾಪ್ಗಳನ್ನು ಮಾಡೋದಕ್ಕೆ ಮುಂದಾದರೂ ಆ ಮಹತ್ವಾಕಾಂಕ್ಷೆ ಯಾವತ್ತೂ ಈಡೇರದ ಹಾಗೆ ಈ ಸಿಡಿ ಪ್ರಕರಣ ಮಾಡುತ್ತಾ ಅನ್ನೋ ಅನುಮಾನ ಕೂಡ ಇಲ್ಲಿ ಮೂಡ್ತಾ ಇದೆ. ಯಾಕೆಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಿಎಂ ಆಗೋ ಕನಸನ್ನ ಕಾಣ್ತಾ ಇರೋರು ಈ ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರೆ, ಶಾಸಕ ಮುನಿರತ್ನ ಡಿ.ಕೆ. ಶಿವಕುಮಾರ್ ಅವರೇ ಇದನ್ನ ಮಾಡಿಸ್ತಾ ಇರೋದು ಅಂತ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ರಾಜಕೀಯ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ಕೊಡುತ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಈ ವಿಷಯವನ್ನೇ ಮುಂದಿಟ್ಟುಕೊಂಡು ರಾಜಣ್ಣ ಅಂಡ್ ಟೀಮ್ ಕಾಂಗ್ರೆಸ್ನ ಹೈಕಮಾಂಡ್ಗೆ ದೂರು ಕೊಡಬಹುದು. ಹಾಗೇನೆ ವಿರೋಧ ಪಕ್ಷಗಳ ಬಾಯಿಗೆ ಕೂಡ ಆಹಾರ ಸಿಗಲಿ ಅನ್ನೋ ಹಾಗೆ ಒಂದಷ್ಟು ಮಾಹಿತಿಯನ್ನು ಹೊರಗೂ ಹಾಕಬಹುದು. ನಾಳೆ ಮುಖ್ಯಮಂತ್ರಿಯ ರೇಸ್ ಅಂತ ಶುರುವಾದಾಗ ಆ ಹುದ್ದೆಗೆ ಡಿ.ಕೆ. ಅರ್ಹರಲ್ಲ ಅನ್ನೋದಕ್ಕೆ ಇವನ್ನೆಲ್ಲ ಕಾರಣವನ್ನಾಗಿ ಕೂಡ ಕೊಡಬಹುದು. ಡಿ.ಕೆ. ವಿರುದ್ಧದ ಈ ಆರೋಪಗಳನ್ನೇ ಬಳಸಿಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿಬೇಕು ಅಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಥವಾ ನಮ್ಮಲ್ಲಿ ಯಾರನ್ನಾದರೂ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಹೈಕಮಾಂಡ್ನ ಮುಂದೆ ಪ್ರಸ್ತಾಪಗಳನ್ನಿಡೋ ಸಾಧ್ಯತೆ ಕೂಡ ಇಲ್ಲಿದೆ. ಸೊ ಇದು ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವವರಿಗೆ ಹಿನ್ನಡೆ ಆಗಬಹುದು ಅನ್ನೋದು ಒಂದು ಲೆಕ್ಕಾಚಾರ. ಆದರೆ ಇವತ್ತಿನ ನಮ್ಮ ರಾಜಕಾರಣದಲ್ಲಿ ಸೂಟ್ ಕೇಸ್ಗೆ, ಜನ ಮತ್ತು ಜಾತಿ ಬಲಕ್ಕೆ, ಮಜಲ್ ಪವರ್ಗೆ ಇರೋ ಮಹತ್ವ ಖಂಡಿತ ನೈತಿಕತೆಗಿಲ್ಲ. ಈ ಹಿಂದೆ ಫೋನ್ ಕದ್ದಾಲಿಕೆಯ ಆರೋಪ ಬಂದ ಕೂಡಲೇ ರಾಮಕೃಷ್ಣ ಹೆಗಡೆ ತಮ್ಮ ಮುಖ್ಯಮಂತ್ರಿಯ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಇನ್ನು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇಡಿ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ ಕೂಡಲೇ ಡಿ.ಕೆ. ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರೂ ಆದರು. ಸೊ ಇವತ್ತಿನ ರಾಜಕಾರಣಕ್ಕೂ ಅವತ್ತಿನ ರಾಜಕಾರಣದ ನೈತಿಕತೆಗೂ ತುಂಬಾನೇ ವ್ಯತ್ಯಾಸ ಇದೆ. ಹೀಗಾಗಿ ಈ ಆರೋಪ ಯಾರದೋ ಮುಖ್ಯಮಂತ್ರಿಯಾಗುವ ಕನಸನ್ನ ಕಿತ್ತುಕೊಂಡು ಬಿಡುತ್ತೆ ಅಂತ ಹೇಳೋದಕ್ಕಂತೂ ಆಗೋದಿಲ್ಲ. ಆದರೆ ಪ್ರಯತ್ನಗಳಿಗೆ ಸ್ವಲ್ಪ ಹಿನ್ನಡೆಯನ್ನಂತೂ ಇದು ಉಂಟು ಮಾಡಬಹುದು. ಇನ್ನು ಪ್ರತಿಪಕ್ಷಗಳು ಈ ವಿಷಯವನ್ನು ಹಾಲಿ ನ್ಯಾಯಾಧೀಶರ ತನಿಖೆಗೆ ಒಪ್ಪಿಸಿ ಅಥವಾ ಸಿಬಿಐ ತನಿಖೆಗೆ ಕೊಡಿ ಅಂತ ಕೇಳ್ತಾ ಇವೆ. ಅಲ್ಲಿ ಕೂಡ ಒಂದು ಗಟ್ಟಿ ದನಿ ಇದ್ದಂತಿಲ್ಲ. ಆದರೂ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಇದೊಂದು ಅವಕಾಶ ಇವರಿಗೆ ಸಿಕ್ಕಿದೆ. ಸಿಬಿಐ ತನಿಖೆಗೆ ಒಪ್ಪಿಸಿ ಅಂತ ಕೇಳ್ತಾ ಆರೋಪ ಹೊತ್ತ ಸಚಿವರ ರಾಜೀನಾಮೆಗೆ ಕೂಡ ಒತ್ತಾಯ ಮಾಡ್ತಾ ಅವರು ಅಹೋರಾತ್ರಿ ಧರಣಿಯನ್ನೇನಾದರೂ ಸದನದಲ್ಲಿ ಮಾಡ್ತಾರಾ? ಹಾಗೆ ಮಾಡಿದರೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಬಣಕ್ಕೆ ಖಂಡಿತ ಲಾಭ ಆಗುತ್ತೆ. ಅಥವಾ ಹೀಗೇನಾದರೂ ಮಾಡಿದರೆ ಇಲ್ಲಿ ಕಾಂಗ್ರೆಸ್ನ ಒಂದು ಬಣಕ್ಕೆ ಲಾಭ ಆಗುತ್ತೆ ಅಂದುಕೊಂಡು ಹೋರಾಟವನ್ನು ನಿಧಾನಕ್ಕೆ ತಣ್ಣಗೆ ಮಾಡ್ತಾರಾ? ಗೊತ್ತಿಲ್ಲ. ಆದರೂ ಇಂಥ ಹನಿ ಟ್ರ್ಯಾಪ್ ಸಂಸ್ಕೃತಿ ಇದೆಯಲ್ಲ, ಇದು ಖಂಡಿತ ಒಳ್ಳೆಯದ್ದಲ್ಲ. ಸಿಡಿ ಪೆನ್ ಡ್ರೈವ್ ಫ್ಯಾಕ್ಟರಿಗಳಿಗೆ ಬ್ರೇಕ್ ಬೀಳಬೇಕಿದೆ. ಅದಕ್ಕಾಗಿ ಒಂದು ತನಿಖೆ ನಡೀಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಹಾಗಂತ ಈ ತನಿಖೆಯನ್ನು ರಾಜ್ಯದ ಪೊಲೀಸರಿಂದಲೇ ಮಾಡಿಸ್ತೀವಿ, SIT ತನಿಖೆ ಮಾಡುತ್ತೆ ಅಂತ ಹೇಳಿದರೆ ಅದು ಮತ್ತೆ ಡ್ರಾಮಾ ಅನ್ನಿಸ್ಕೊಳ್ಳುತ್ತೆ. ಪಾರದರ್ಶಕ ತನಿಖೆ ಆಗಬೇಕು ಅಂದರೆ ಇಲ್ಲಿ ಸಿಬಿಐ ತನಿಖೆಗೆ ಇದನ್ನು ಒಪ್ಪಿಸಬೇಕಿದೆ. ಅದನ್ನು ಮಾಡಿಸುವ ಶಕ್ತಿ ಪ್ರತಿಪಕ್ಷಗಳ ಇವತ್ತಿನ ನಾಯಕತ್ವಕ್ಕಿದೆಯಾ ಅಥವಾ ತಮ್ಮದೇ ಪಕ್ಷದ ಸಚಿವರೊಬ್ಬರ ಆರೋಪವನ್ನು ಸಿಬಿಐಗೆ ಕೊಡೋ ಧೈರ್ಯ ಆಡಳಿತಾರೂಢರಿಗಿದೆಯಾ? ಗೊತ್ತಿಲ್ಲ. ಇದು ಗೆಳೆಯರೆ, ಕರ್ನಾಟಕ ವಿಧಾನಮಂಡಲದಲ್ಲಿ ಪ್ರತಿಧ್ವನಿಸ್ತಾ ಇರೋ ಸಿಡಿ ಫ್ಯಾಕ್ಟರಿಯ ಅಸಹ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.